ನಿನ್ನೆ ಬೆಳಿಗ್ಗೆ ಮುಂಜಾ 2 ಗಂಟೆಯ ಸಮಯಕ್ಕೆ ಈ ಒಂದು ದುಷ್ಟರು, ಉಗ್ರರು, ಭಯೋತ್ಪಾದಕರ ಅಡಗುತಾಣಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು 4 ಅಡಗುತಾಣಗಳು, ಹಾಗೆ ಪಾಕಿಸ್ತಾನದ ಒಂದು 7 ಭಯೋತ್ಪಾದಕರ ಅಡಗುತಾಣಗಳಿಗೆ ಸ್ಟ್ರೈಕನ್ನು ಮಾಡಿ ಸುಮಾರು 60ಕ್ಕಂತೂ ಮಿಕ್ಕಿ ಈ ಉಗ್ರರನ್ನು, ಈ ವಿಶ್ವದ ಶಾಂತಿಗೆ ಎಲ್ಲಿ ಕೆಡುಕನ್ನು ಬಯಸ್ತಿದ್ದಾರೋ ಇವರನ್ನು ಕೊಲ್ಲುವಂಥ ಕೆಲಸ ಒಂದು ಆಯಿತು. ಖಂಡಿತವಾಗಲೂ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ, ಅತ್ಯಂತ ಸಂತೋಷದ ವಿಚಾರ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳಲ್ಲಿ, ಧಾರ್ಮಿಕ ದತ್ತಿ ಇಲಾಖೆಯ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ, ನಮ್ಮ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ನಾವು ಕೂಡ ಇವತ್ತು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಲ್ಲವಾದರೂ ಕೂಡ ಈ ಒಂದು ನಮ್ಮ ದೇಶದ, ನಮ್ಮ ನಾಗರಿಕರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಇರಬೇಕು. ಇಂಥ ಸಮಯದಲ್ಲಿ ಆ ಸೇನೆಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ, ನಾವು ನಂಬಿದಂಥ ದೇವರುಗಳಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವಂಥದ್ದು. ಆ ಪ್ರಕಾರ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೇನೆಗೆ ಶಕ್ತಿ ತುಂಬಲಿಕ್ಕೆ ಇವತ್ತು ವಿಶೇಷ ಪ್ರಾರ್ಥನೆ ಹಾಗೂ ವಿಶೇಷ ಪೂಜನೆಯನ್ನು ಎಲ್ಲ ಭಕ್ತರು, ಭಾರತೀಯರೊಂದಿಗೆ ಎಲ್ಲರೂ ಕೂಡ ನಾವು ಸೇರಿಕೊಂಡು ಇವತ್ತು ಇಲ್ಲಿ ವಿಶೇಷ ಪೂಜೆಯನ್ನು, ಈಗಾಗಲೇ ಅಭಿಷೇಕ ಎಲ್ಲ ಆಯಿತು, ಇನ್ನು ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಲಿಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಎಲ್ಲ ಧಾರ್ಮಿಕ ದತ್ತಿ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಗುತ್ತದೆ. ಅದೇ ರೀತಿ ಬೆಳಿಗ್ಗೆ ಮಂಜುನಾಥೇಶ್ವರ ದೇವಸ್ಥಾನ ಕದ್ರಿಯಲ್ಲಿ ಮತ್ತು ಈಗ ಗೋಕರ್ಣನಾಥೇಶ್ವರ ಟೆಂಪಲಲ್ಲಿ ನಾವಿದ್ದೇವೆ. ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಸೈನಿಕರು ಯಾವುದೇ ಹಿಂಜರಿಕೆಗೆ ಗುರಿಯಾಗದೆ ಧೈರ್ಯದಿಂದ ನುಗ್ಗಿ ನಮ್ಮನ್ನು ಯಾರು ಅನ್ಯಾಯ ಮಾಡಿದ್ದಾರೆ, ಭಯೋತ್ಪಾದನೆ ಮೂಲಕ ಯಾವ ಶಕ್ತಿಗಳು ನಮ್ಮ ದೇಶದ ಪ್ರಜೆಗಳನ್ನು ನಮ್ಮ ಕಣ್ಣ ಮುಂದೆ ಕೊಂದಾಕಿದ್ದಾರೆ, ಈ ಕೃತ್ಯವನ್ನು ಯಾರೂ ಸಹಿಸಲಾಗದು. ಹಾಗಾಗಿ ಈ ಸಹಿಸಲಾಗದ ಕೃತ್ಯವನ್ನು ಮಾಡಿದಾಗ, ಭಯೋತ್ಪಾದನೆ ಕೃತ್ಯವನ್ನು ಮಾಡಿದಾಗ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ವಿತರಿಸ್ತಕ್ಕಂಥದ್ದು, ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ನಾವು ದೇಶದ ಜೊತೆ ಇದ್ದೇವೆ ಅಂತ ತೋರಿಸಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ.